ಅಕ್ಕ ಇಲ್ಲಿದ್ದೀರಾ? ಕೆಳಗಡೆ ಎಲ್ಲ ಹುಡುಕ್ತಿದ್ದೆ. ಓ ಈಗ ಬಂದೇನೆ. ಎಲ್ಲಿ ಯಜಮಾನ್ರು ಮಕ್ಳೆಲ್ಲ? ಮಕ್ಳಿಗೆ ಎಕ್ಸಾಮ್ ಇದೆ, ಅದಕ್ಕೆ ಅವರು ಮಕ್ಕಳ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಕರ್ಕೊಂಡು ಬರ್ತೀನಿ, ನೀನು ಹೋಗಿರು ಅಂದ್ರು. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಊಟ ಮಾಡ್ದಮ್ಮ? ಇಲ್ಲ, ಮಾಡ್ಬೇಕಕ್ಕ. ಹೋಗ್ ಊಟ ಮಾಡ್ಕೊಂಬೋಗ್. ಸರಿಕ್ಕ. ಇವಳ್ಯಾಕೆ ಕರ್ದೆ? ನಿಮ್ ಕಡೆ ಅವಳು ಯಾಕೆ ಕರಿಯೋದೆ? ಏಯ್, ನಿಂಗ್ ಗೊತ್ತಿಲ್ವಾ ಈಗಿನ ಕಾಲದಲ್ಲಿ ಮನೆ ಕೆಲ್ಸದವ್ರು ಸಿಗೋದು ಎಷ್ಟು ಕಷ್ಟ ಅಂತ? ಮನೆ ಕೆಲ್ಸದವ್ಳನ್ನ ಕರೆದ್ರೆ 1000 ರೂಪಾಯಿ ಕೊಡ್ಬೇಕು. ಅದೇ ಇವಳ ಜೊತೆ ನಾನು ನಗ್ನಗ್ತಾ ಮಾತಾಡಿದ್ರೆ 3 ಹೊತ್ತು ಊಟ ಕೊಟ್ರೆ ಸಾಕು, ಅಚ್ಚುಕಟ್ಟಾಗಿ ಮನೆ ಕೆಲ್ಸ ಎಲ್ಲ ಮುಗಿಸೋಗ್ತಾಳೆ, ಗೊತ್ತಾ? ಸೂಪರ್ ಕಡೆ. ನಿನ್ ಮೈದನ ಹೆಂಡತಿ ಕಣೆ, ಚೆನ್ನಾಗಿ ನೋಡ್ಕೋ, ಇಲ್ಲ ನಿನ್ಗೆ ಕೆಟ್ಟ ಹೆಸರು ಬರುತ್ತೆ. ನೋಡ್ಕೊಳ್ಳೋಣ ಬಿಡೆ. ಅಕ್ಕ ಊಟ ಎಲ್ಲ ಆಯ್ತು, ಏನಾದ್ರೂ ಇದ್ರೆ ಹೇಳಕ್ಕ, ಮಾಡ್ತೀನಿ. ಮಂಜು, ನೀನೇ ಸ್ವಲ್ಪ ಹೊಸ ಮನೆ ಹತ್ರ ಹೋಗಿ ಎಲ್ಲ ಕ್ಲೀನ್ ಮಾಡ್ತೀರಾ, ಅಷ್ಟ್ರಲ್ಲಿ ನಾವೆಲ್ಲ ಬಂದ್ಬಿಡ್ತೀವಿ. ಸರಿಕ, ಆಯ್ತು. ಅಕ್ಕ ಮನೆಯೆಲ್ಲ ಕ್ಲೀನ್ ಆಯ್ತು, ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಹೊಸ ಮನೆಯಲ್ಲೆಲ್ಲ ಸ್ನಾನ ಮಾಡ್ಬಾರ್ದು. ಓ ಹೌದಾ, ಸರಿ ಆಯ್ತು. ಹೌದೇನೆ,